ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದರ ಅಂತ ಹೇಳಿ ನಾನು ಅನ್ಕೊಂಡಿನಿ. ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ. ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಡೈಲಿ ನನ್ನ ರೊಟೀನ್ ಲಾಗ್ನ ಮಾಡ್ತಿದ್ದೆ, ಬಟ್ ಇವತ್ತು ನನ್ನ ರೊಟೀನ್ ಲಾಗ್ನ ಮಾಡಾಕತ್ತಿಲ್ಲ. ಒಂದು ಅದ್ಭುತವಾಗಿರ್ತಕ್ಕಂಥ ವಿಷಯನ ಹೇಳಕ್ ಬಂದೆ ನಿಮ್ಗೆ. ಏನದು ಅದ್ಭುತವಾಗಿರ್ತಕ್ಕಂಥ ವಿಷಯಪ್ಪ ಅಂತಂದ್ರೆ, ಕಾರ್ಮಿಕ ಸಚಿವರಾದಂತಹ ನಮ್ಮ ಸಂತೋಷ್ ಎಸ್ ಲಾಡ್ ಸರ್ ಅವರು ಎಷ್ಟೊಂದು ಆಯೋಜನೆಗಳನ್ನ ಜಾರಿಗೆ ತಂದರ. ಅದ್ರಗಳ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಕೆಲವೊಬ್ಬೊಬ್ಬರಿಗೆ. ಸೊ ಹಾಗಾಗಿ ಅಷ್ಟೊಂದು ಆಯೋಜನೆಗಳಲ್ಲಿ ನನ್ಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಆಯೋಜನೆ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೈತಿ ಅದು. ಸೊ ಅದ್ರ ಬಗ್ಗೆ 4 ಮಾತು ನಿಮ್ಗೆ ತಿಳಿಸಮು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಾಕತ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ಯಾವ ಆಯೋಜನೆ, ಆ ಆಯೋಜನೆಯಿಂದ ಯಾರಿಗೆ ಹೆಲ್ಪ್ ಐತಿ, ಹೆಂಗೆ ಹೆಲ್ಪ್ ಐತಿ, ಏನು ಹೆಲ್ಪ್ ಐತಿ ಅಂತ ಹೇಳಿ ಈಸಿಂದ ಪೂರ್ತಿಯಾಗಿ ನಿಮ್ಗೆ ತಿಳಿಸ್ತೀನಿ. ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ ಲಾಡ್ಸ್ ಅವರು ಜಾರಿಗೊಳಿಸಿದಂತಹ ಆಯೋಜನೆ ಯಾವುದಪ್ಪ ಅಂತಂದ್ರೆ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಲಯ. ಅರೆ ಹಿಂಗಂದ್ರೇನು? ಹೌದು, ಅದು ಏನು ಅಂತ ಹೇಳ್ತೀನಿ. ಮೊದಲ ಈ ಒಂದು ಆಯೋಜನೆಯನ್ನ ಎಲ್ಲೆಲ್ಲಿ ಆಯೋಜಿಸಲಾಗೈತಿ ಅಂತ ಹೇಳಿಗಿಸಿಂದ, ಯಾವ ಯಾವ ಕೈಗಾರಿಕಾ ಪ್ರದೇಶಗಳಲ್ಲಿ ಆಯೋಜಿಸಲಾಗೈತಿ ಅಂತ ಹೇಳಿಗಿಸಿಂದ ಹೇಳ್ತೀನಿ. ಒಂದ್ಸಲಿ ಕೇಳ್ಕೊಂಡ್ಬಿಡ್ರಿ. ಫಸ್ಟ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಬದನಹಳ್ಳಿಯಲ್ಲಿ ಇದು ಕೈಗಾರಿಕಾ ಪ್ರದೇಶವಾಗಿರ್ತೈತಿ. ಸೆಕೆಂಡ್ ಒನ್, ಬೆಳಗಾವಿಯ BK ಕಾಂಗ್ರಹಳ್ಳಿ, ಇದು ಕೂಡ ಕೈಗಾರಿಕಾ ಪ್ರದೇಶವಾಗಿರ್ತೈತಿ. ಶಿವಮೊಗ್ಗ ಜಿಲ್ಲೆಯ ದೇವಕಾತಿಕೊಪ್ಪ, ಇದು ಕೂಡ ಕೈಗಾರಿಕಾ ಪ್ರದೇಶ. ಚಾಮರಾಜನಗರ ಜಿಲ್ಲೆಯ ಬದನಗೊಪ್ಪ ಕಲ್ಲಂಬಳ್ಳಿ, ಇದು ಕೂಡ ಕೈಗಾರಿಕಾ ಪ್ರದೇಶವಾಗಿರ್ತೈತಿ. ಕೊನೆಯದಾಗಿ ನಮ್ಮ ಕಲಬುರಗಿಯಲ್ಲಿ ನಿರ್ಮಿಸಲಾದಂತಹ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಲಯಗಳು, ಇವೆಲ್ಲ ಜಾರಿಗೊಳಿಸಲಾಗಿದೆ. ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಯದ ಉದ್ದೇಶ ಮತ್ತೆ ವಿಶೇಷತೆಗಳು ಏನದವಪ್ಪ ಅಂತಂದ್ರೆ, ವಿಶೇಷತೆಗಳು ಹೇಳ್ತೀನಿ. ಫಸ್ಟ್, ಶ್ರಮಿಕ ಏನು ಕಾರ್ಮಿಕರು ಇರ್ತಾರಲ್ಲ ಅವರಿಗೆ ಸುರಕ್ಷತೆ ಮತ್ತು ಭದ್ರತೆ ಒದಗಿಸಬೇಕನ್ನೋ ಒಂದು ಕಾರಣ. ಅಂಡ್ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಲಯದಾಗ ಏನೇನು ಫೆಸಿಲಿಟಿಗಳು ಇರ್ತಾವಪ್ಪ ಅಂತಂದ್ರೆ, ವಿದ್ಯುತ್ ಫೆಸಿಲಿಟಿ ಇರ್ತೈತಿ, ನೀರಿನ ಫೆಸಿಲಿಟಿ ಇರ್ತೈತಿ. ಇನ್ನೊಂದೇನಪ್ಪ ಅಂತಂದ್ರೆ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಳುವಂತ ಒಂದು ವಿಶೇಷತೆ ಕೂಡ ಐತಿ. ಇದರ ಉದ್ದೇಶ ಏನು ಅಂತಂದ್ರೆ, ಊರಿಂದ ಊರಿಗೆ ಏನು ದುಡಿಲಕ್ಕೆ ಬರ್ತಾರಲ್ಲ ಕಾರ್ಮಿಕರು, ಅವರಿಗೆ ಹೆಲ್ಪ್ ಆಗಲಿ. ಏನು ಹೆಲ್ಪ್ ಆಗಲಿ ಅಂತಂದ್ರೆ, ಬಾಡಿಗೆ ಮನೆ ಒಳಗಿದ್ದಿರ್ತಾರೆ. ಸೊ ಅವ್ರ ಕೆಲಸನೇ ಎಲ್ಲೋ ಇರ್ತೈತಿ ಅಂಡ್ ಅವ್ರ ಮನೆ ಇನ್ನೆಲ್ಲೋ ಇರ್ತೈತಿ. ಮನೆ ಬಾಡಿಗೆ ವೆಚ್ಚ ಆಗೋದಲ್ಲದೆ ಮತ್ತೆ ದಿನ ಓಡಾಡೋ ಖರ್ಚು ಬೇರೆ ಇರ್ತೈತಿ ಗೈಸ್. ಅದು ಉಳಿತಾಯ ಮಾಡ್ಬೇಕನ್ನೋ ಒಂದು ಕಾರಣಕ್ಕೆ. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಕೆಲವೊಬ್ರು ಎಂತ ಅಪಾಯಕಾರಿ ಸ್ಥಳದಾಗಿರ್ತಾರಂತಂದ್ರೆ ಶೆಡ್ಗಳ ಒಳಗಿರ್ತಿರ್ತಾರೆ, ಪತ್ರಸ್ ಮನೆಗಳ ಒಳಗಿದ್ದಿರ್ತಾರೆ. ಅಲ್ಲಿ ಕರೆಂಟ್ ಇರಂಗಿಲ್ಲ, ನೀರಿರಂಗಿಲ್ಲ. ಅವರ ಆರೋಗ್ಯ ಏನು, ಚಳಿ ಬಿಸಿಲು ಮಳೆ ಹೆಂಗೆಂಗೋ ಇರ್ತೈತಿ. ಸೊ ಅದರಿಂದ ಎಲ್ಲ ತಪ್ಪಿಸ್ಬೇಕನ್ನೋ ಒಂದು ಕಾರಣಕ್ಕೆ ಈ ಒಂದು ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಲಯನ ಜಾರಿಗೆ ತಂದ.